ಮುನಿರತ್ನವರ ಮೇಲೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಎನ್ನಲಾಗಿದ್ದಂಥವರು ಮೊಟ್ಟೆ ಎಸೆದಿದ್ದಾರೆ, ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಶಾಸಕರಾದಂಥ BJP ಶಾಸಕರಾಗಿದ್ದಂಥ ಮುನಿರತ್ನವರು DK ಶಿವಕುಮಾರನಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ನಿಮ್ಮ ನಾಯಕರ ಮೇಲೆ ಈ ಆರೋಪವನ್ನು ತಾವು ಒಪ್ತೀರಾ? ಈಗ ಮುನಿರತ್ನವರವರ ಇತಿಹಾಸ ಏನು ಅಂತ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ತೆಗ್ದಿರೋಂಥ ವ್ಯಕ್ತಿ. ಈ BJP ಅವ್ರು ಏನು ಹೇಳಪ್ಪ ಅಂದರೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಇವ್ರಿಗೇನು ಬೇರೆ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರ ಮೇಲೆ ಈಗೊಂದು ಆರೋಪ ಹಾಕಿ ಅವ್ರ ಮೇಲಿರೋಂಥ ಇದನ್ನು ಎಲ್ಲೋ ಒಂದು ರೀತಿ ರಾಜ್ಯಕ್ಕೆ ಜನಕ್ಕೆ ಎಲ್ಲೋ ಒಂದು ರೀತಿ ಇದನ್ನು ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ. ಮೊದಲು BJP ಅವ್ರಿಗೆ ಏನಾರ ಸ್ವಲ್ಪನಾರ ಮಾನ ಮರ್ಯಾದೆ ಇತ್ತು ಅಂದರೆ ಇವ್ರಿಗಿನ್ನೂ ಪಾರ್ಟಿಲಿ ಇಟ್ಕೊಂಡವ್ರೆ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು BJP ಅವರು. ಇವ್ರನ್ನೆಲ್ಲ ಮುನಿರತ್ನನ್ನ ಅವ್ನು ಮಾಡಿರೋ ಕೆಲಸಕ್ಕೆ ಏನು ಮಾಡಿಲ್ಲ. ಅದು ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಅಸಹ್ಯ. ಅದು ಯಾವ ಈ ರಾಜ್ಯದಲ್ಲಿ ಇವತ್ತು ಅವ್ರು ನೋಡಿದ್ರೆ ಏನು ಅನ್ನೋದು ಗೊತ್ತಿದೆ. ಇವರಿಂದ ಯಾವ್ದ್ರಿ ನಾವು ಕಲಿಬೇಕಾಗಿದೆ ಈ ಗಿರಾಕಿಗಳಿಂದ? ಫಸ್ಟು BJP ಅವ್ರಿಗೆ ಮಾನ ಮರ್ಯಾದೆ ಇತ್ತು ಅಂದರೆ ಅವ್ರಿಗೆ ತೆಗ್ದು ಸರಿಯಾದ ಅವ್ರ ಪಾರ್ಟಿಯಿಂದ ಕಿತ್ತೆಸಿಬೇಕು 6 ವರ್ಷಕ್ಕೆ. ಅದನ್ನು ಮಾಡೋಕ್ಕೆ ಹೇಳಿ ಫಸ್ಟು. ವಿಜೇಂದ್ರ ಆಗಲಿ, ಅಶೋಕ್ ಆಗಲಿ, ಇವರೆಲ್ಲ ಪಾರ್ಟಿ ನಾಯಕರಿದ್ದಾರಲ್ಲ, ಈ ಥರ ಗಿರಾಕಿಗಳನ್ನ ಎಲ್ಲೋ ಒಂದು ರೀತಿ ನೀವು ಓಲೈಸ್ಕೊಳ್ಳೋದು, ಅವ್ರನ್ನ ಸಮರ್ಥಿಸ್ಕೊಳ್ಳೋದನ್ನ ಬಿಟ್ಟು ಅವ್ರ ಮೇಲೆ ಸರಿಯಾದ ರೀತಿ ಕ್ರಮವನ್ನು ತಗೋಬೇಕು. ನೀವು ಇದೇನು RSS ಅಲ್ಲಿ ಹೇಳ್ಕೊಡೋದು ಪಾಠ? ಇದೇನ ಇವ್ರದ್ದು ಸಂಸ್ಕೃತಿ? ಇದರಲ್ಲಿ ಗೊತ್ತಾಗುತ್ತೆ. ಡಬಲ್ ಸ್ಟ್ಯಾಂಡ್. ಹಂಗಾರೆ ಈ ಥರದವ್ರನ್ನ ಇವರು ಸಪೋರ್ಟ್ ಮಾಡ್ತಾರೆ ಅಂದರೆ CT ರವಿ ಆಗಿರ್ಬೋದು, ಮುನಿರತ್ನ ಆಗಿರ್ಬೋದು, ಈ ಥರ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇವ್ರದ್ದು ಡಬಲ್ ಸ್ಟ್ಯಾಂಡ್ ಅನ್ನೋದು ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ನಿಮ್ಮ ನಾಯಕರು ಯಾವುದೇ ರೀತಿ ಕೊಲೆಗೆ ಪ್ರಯತ್ನಿಸಿಲ್ಲ. DK ಶಿವಕುಮಾರ್ ಅವ್ರು ಎಂಥ ದೊಡ್ಡ ವ್ಯಕ್ತಿತ್ವ ರೀ. ಈ ಗಿರಾಕಿಗಳಿಗೆಲ್ಲ ಆ ರೀತಿ ಅವ್ರ ಮನಸ್ಸಲ್ಲೂ ಅವ್ರ ವಿರೋಧಿಗಳಿಗೂ ಇದು ಮಾಡುವಂಥ ವ್ಯಕ್ತಿ ಯಾವತ್ತೂ ಕೆಟ್ಟದ್ದು ಬಯಸಲ್ಲ ಅವರು.